ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ, ಇದು ಅಯೋಧ್ಯ ಏರ್ಪೋರ್ಟು, ಶ್ರೀ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಯೋಧ್ಯ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ರಾಮ ಮಂದಿರ ಕಡೆ ಹೋಗ್ತಾ ಇದ್ದೀವಿ. ರಾಮ ಮಂದಿರ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಪ್ರೈವೇಟ್ ಜೆಟ್ ಕೂಡ ನಿಂತಿದೆ ಇಲ್ಲಿ. ಹೋಗ್ತಾ ಇದ್ದೀವಿ ಇವಾಗ ಏರ್ಪೋರ್ಟ್ ಕಡೆ ಬಸ್ಸಿಂದ. ಇಲ್ಲಿ ಇವಾಗ ನೆಕ್ಸ್ಟ್ ಮಾಡ್ತಾರೆ. ಬಸ್ಸಿಂದ ಹೋಗ್ತಾ ಇದೀವಿ ಇವಾಗ ಏರ್ಪೋರ್ಟ್ ಕಡೆ. 100 ಫೀಟಲ್ಲಿ ಇದೆ. ಹೋಗ್ತಾ ಇದೀವಿ ಇವಾಗ ಅಯೋಧ್ಯ ಏರ್ಪೋರ್ಟ್. ಈ ರೀತಿಯಾಗಿದೆ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ ನಮಗೆ, ಒಂಥರ ಖುಷಿ ಆಗ್ತಾಯಿದೆ ತುಂಬಾ. ನೋಡಿ, ನಮ್ಮ ಫ್ಲೈಟ್ ಇಲ್ಲಿದೆ. ಬನ್ನಿ. ತುಂಬಾ ಚಳಿ ಇದೆ ಸ್ನೇಹಿತರೆ. 3 ಗಂಟೆ ಆಗ್ತಾಯಿದೆ. ನೋಡಿ, ಫ್ಲೈಟ್ ಹೋಗ್ತಾ ಇದೆ ಒಂದೊಂದು. ತುಂಬಾ ಚಳಿ ಇದೆ ಇಲ್ಲಿ. ಟೆಂಪ್ರೇಚರು 10 ಡಿಗ್ರಿ ಇದೆ ಅಂತ ಅನಿಸುತ್ತೆ. ಅಷ್ಟೊಂದು ಚಳಿ ಇದೆ. ಮಾರ್ನಿಂಗ್ 5 ಗಂಟೆಗೆ ಎಷ್ಟು ಚಳಿ ಇರುತ್ತೆ ಅಷ್ಟು ಚಳಿ ಇದೆ ಇವತ್ತು. ಕೋಲ್ಡ್ ಇದೆ ತುಂಬಾ. ನೋಡಿ, ರೈವಲ್ ನೋಡಿ ಯಾವ ರೀತಿ ಇದೆ ಏರ್ಪೋರ್ಟು. ತೋರಿಸ್ತಾ ಇದ್ದೀನಿ ನಿಮಗೆ ಒಳಗಡೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬಾ ತನ್ಮಯ್. ನೋಡಿ, ಎಲ್ಲ ಡಿಸೈನ್ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯ ಏರ್ಪೋರ್ಟು. ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಜನ ಎಲ್ಲರೂ ಫೋಟೋ ತಗೊತಾ ಇದ್ದಾರೆ, ವಿಡಿಯೋ ಮಾಡ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಯೋಧ್ಯ ಏರ್ಪೋರ್ಟು. ನೋಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯ ಯಾವ ರೀತಿ ಮಾಡಿದ್ದಾರೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಶ್ರೀರಾಮನನ್ನು ನೋಡಬೇಕು ನೀವು ಅಯೋಧ್ಯೆಗೆ ಬಂದು. ನೋಡಿ, ಗೋಡೆ ಮೇಲೆ ಎಲ್ಲನೂ ಚಿತ್ರವನ್ನು ಬಿಡಿಸಿದ್ದಾರೆ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿದೆ ಅಯೋಧ್ಯ ಏರ್ಪೋರ್ಟು. ಮತ್ತು ಈಗ ಒಳಗಡೆ ಈ ರೀತಿಯಾಗಿದೆ. ಹೊರಗಡೆ ತೋರಿಸ್ತೀನಿ. ಹೊರಗಡೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ. ಹೈದರಾಬಾದಿಂದ ಬಂದಿದ್ದಾರೆ ನಮ್ಮ ಫ್ರೆಂಡ್ ರಮೇಶ್ ಅಂತ. ಇಲ್ಲಿ ತನ್ಮಯ್ ಅಂತ ಬಾಲ್ಕೋಟಿಂದ ಬಂದಿದ್ದಾನೆ. ಜಗದೀಶ್ ಸರ್ ಅಂತ ಕೊಪ್ಪಳಿಂದ ಬಂದಿದ್ದಾರೆ ಸರ್. ಇವ್ರ ಮಗ ಸರ್. ಇವ್ರ ಮಗ. 3 ಜನ ಬಂದಿರೋದು. ಇನ್ನೊಬ್ರು ಇದ್ದಾರೆ ಅಂಕಲು, ಅವ್ರು ಕೂಡ ಹೋಗಿದ್ರು ಇಲ್ಲೇ, ಕನ್ನಡಿಗರು. ಜೈ ಶ್ರೀರಾಮ್. ಬನ್ನಿ ಇವಾಗ ಹೊರಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ಲೆಫ್ಟ್ ಸೈಡಲ್ಲೇ ವಾಶ್ರೂಮ್ ಇದೆ. ಜೆಂಟ್ಸು ಗರ್ಲ್ಸು ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ಹೋಗ್ಬೋದು. ಇಲ್ಲಿ ಬ್ಯಾಗೇಜ್ ಕ್ಲೈಮ್ ಏರಿಯಾ ಕೂಡ ಇದೆ. ನಿಮ್ಮ ಒಂದು ಬ್ಯಾಗೇಜನ್ನು ಕವರ್ ಮಾಡ್ಕೋಬೋದು ಇಲ್ಲಿ. ಅಲ್ಲಿ ಕೂಡ ಬರ್ತಾ ಇದ್ದೇವೆ ನಿಮ್ಮೆಲ್ಲ ಬ್ಯಾಗೇಜು ನೋಡಿಗೆಸಿ ತೊಗೋಬೇಕು ನಿಮ್ದು ಯಾವುದೇ ಯಾವ್ದು ಅಂತ. ನೋಡಿ, ಅವ್ರವ್ರ ಬ್ಯಾಗೇಜ್ ತಂದು ಹೋಗ್ತಾ ಇದ್ದಾರೆ. ನಮಗೆ ಕೂಡ ಬರ್ತಾ ಇದೆ. ಸೊ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಅಂದರೆ ಸ್ನೇಹಿತರೆ, ಒಂದು ಒಳ್ಳೆ ಧಾರ್ಮಿಕ ಸ್ಥಳ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಮಾಡಿದ್ದಾರೆ. ರಾಮ ಮಂದಿರ ಅಯೋಧ್ಯೆ ಯಾವ ಮಂದಿರವಿದೆ ಸೇಮ್ ಅದೇ ಥರನೇ ಮಾಡಿದ್ದಾರೆ. ಅಯೋಧ್ಯೆ ಮಂದಿರ ಯಾವ ಥರ ಮಾಡಿದೆ ಅದೇ ಥರನೇ ಒಂದು ಡಿಸೈನನ್ನು ಮಾಡಿ ಕಟ್ಟಿದ್ದಾರೆ. ಇದು ಒಳಗಡೆ ಈ ರೀತಿಯಾಗಿದೆ ಸ್ನೇಹಿತರೆ. ಹೊರಗಡೆ ತೋರಿಸ್ತೀನಿ ನಿಮಗೆ ಇವಾಗ ಯಾವ ರೀತಿ ಇದೆ ಅಂತ. ಬನ್ನಿ ಹೊರಗಡೆ ಹೋಗೋಣ. ಇದರ ಅಪೋಸಿಟಿಗೆ ಟರ್ಮಿನಲ್ಲು, ಹೊರಗಡೆ ರನ್ವೇ ಇದೆ. ಒಳಗಡೆ ಅದು ಸ್ವಲ್ಪ ಚಿಕ್ಕದಿದೆ ಏರ್ಪೋರ್ಟು ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ಎಕ್ಸಿಟ್ ಇಲ್ಲಿ ನೋಡಿ,
ಪ್ರಭು ಶ್ರೀರಾಮನ ಒಂದು ಇದು ಮಾಡಿದ್ದಾರೆ, ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಅಥವಾ ಒಂದು ಚಿತ್ರವನ್ನು ಇಳಿಸಿದ್ದಾರೆ. ಇದು ಕೂಡ ಅಯೋಧ್ಯೆದೇ ಇರ್ಬೋದು ಅಂತ ಅನಿಸುತ್ತೆ. ಈ ರೀತಿಯಾಗಿದೆ. ಇಲ್ಲಿ ಕೂಡ ಒಂದು ದೊಡ್ಡದು ಫ್ರೇಮ್ ಹಾಕಿದ್ದಾರೆ ಪ್ರಭು ಶ್ರೀರಾಮಂದು. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ನೋಡಿ, ಇವಾಗ ಫ್ರಂಟಲ್ಲಿ ಬಂದಿದ್ದೀವಿ. ಫ್ರಂಟಲ್ಲಿ ಒಳಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ ಫ್ರಂಟಲ್ಲಿ. ಮೇಲ್ಗಡೆ ಈ ರೀತಿಯಾಗಿದೆ. ಎಲ್ಲ ಒಂದು ಕಲಾಕೃತಿಗಳನ್ನು ಅಳಿಸಿದ್ದಾರೆ ಮೇಲ್ಗಡೆ. ರಾಮಾಯಣಕ್ಕೆ ಸಂಬಂಧಪಟ್ಟ ಚಿತ್ರಗಳು ಇಲ್ಲಿ. ರಾವಣನ ಚಿತ್ರ, ರಾಮನ ಚಿತ್ರ, ರಾಮಾಯಣದಲ್ಲಿ ಬರ್ತವೆ ಒಂದು ಪ್ರಮುಖವಾದ ಪಾತ್ರಗಳು ಅವೆಲ್ಲ ಇಲ್ಲಿ ಚಿತ್ರಿಸಿದ್ದಾರೆ ಸ್ನೇಹಿತರೆ. ಇದು ರಿಸರ್ವ್ ಲಾಂಜ್ ಇದೆ, ಏರ್ಪೋರ್ಟ್ ಲಾಂಜ್. ಆ ಕಡೆ ಡಿಪಾರ್ಚರ್ ಇದೆ, ಈ ಕಡೆ ಅರಿವಲ್ ಇದೆ. ಏನು ನೋಡ್ತಾ ಇದ್ದೀರದು ಡಿಪಾರ್ಚರು. ಎಂಟ್ರಿ ಇವರು ನಮ್ಮ ಕರ್ನಾಟಕದವರು, ಕೊಪ್ಪಳದಿಂದ ಬಂದಿದ್ದಾರೆ ನಮ್ಮ ಜೊತೆನೆ. ಫುಲ್ಲು ಟೈಟ್ ಸೆಕ್ಯೂರಿಟಿ ಕೂಡ ಇದೆ ಇದರಲ್ಲಿ. ಎಲ್ಲ ಕಡೆ ಆರ್ಮಿಯವರು, ಪೊಲೀಸ್ನವರು, ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ನೋಡ್ತಾ ಇದ್ದೀರಾ ಒಳಗಡೆ ಇದ್ದೀನಿ, ಏರ್ಪೋರ್ಟ್ ಒಳಗಡೆ. ತುಂಬಾ ನೀಟಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಹೊಸ ಏರ್ಪೋರ್ಟು, ಅಯೋಧ್ಯೆ ಏರ್ಪೋರ್ಟು. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನಮ್ಮ ಹುಬ್ಳಿ ಥರ ಐತ್ರಿ, ಹುಬ್ಳಿ ಅಷ್ಟೇ. ಹುಬ್ಳಿ ಅಷ್ಟು ಎಷ್ಟು ಐತಿ ನಿಮ್ಮ ಹುಬ್ಳಿ ಬಸ್ ಸ್ಟ್ಯಾಂಡ್ ಈ ಥರ ಹಿಂಗೆ ಇದಾವಲ್ರಿ? ಅಲ್ಲ ಏರ್ಪೋರ್ಟ್ ನೋಡಿ ಯಾವ ರೀತಿ ಇದೆ ಅರೈವಲ್. ರಾಮ ಮಂದಿರ ಅಯೋಧ್ಯೆ ರೀತಿಯೇ ಕಲ್ಲಿನಲ್ಲಿ ಕಟ್ಟಿದ್ದಾರೆ ಸ್ನೇಹಿತರದು, ಸ್ಟೋನಲ್ಲಿ ಮಾಡಿರೋವಂಥದ್ದು. ಬನ್ನಿ ಸ್ವಲ್ಪ ದೂರದಿಂದ ತೋರಿಸ್ತೀನಿ ಏರ್ಪೋರ್ಟ್ ಯಾವ ರೀತಿ ಇದೆ ಅಂತ ನೋಡಿ. ಎಲ್ಲ ಇಲ್ಲಿ ಅವೈಲೇಬಲ್ ಇದೆ, ಟ್ಯಾಕ್ಸಿ ಅವೈಲೇಬಲ್ ಇದ್ದಾವೆ. ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಈ ರೀತಿಯಾಗಿದೆ. ಡಿಪಾರ್ಚರ್ D2, ಡಿಪಾರ್ಚರ್ D1 ಅಂತ ಎರಡಿದ್ದಾವೆ. ಇಲ್ಲಿ ನೋಡ್ತಾ ಇದ್ದೀರಾ D1, ಡಿಪಾರ್ಚರ್ 1, ಡಿಪಾರ್ಚರ್ 2 ಅಂತ ಮಾಡಿದ್ದಾರೆ. ಇಲ್ಲಿ ಅರೈವಲ್ ಈ ರೀತಿಯಾಗಿದೆ ಸ್ನೇಹಿತರೆ ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಚಳಿ ಎಷ್ಟಿದೆ ಅಂದರೆ ಸ್ನೇಹಿತರೆ, ಬೆಳಗ್ಗೆ 5 ಗಂಟೆ ಎಷ್ಟು ಚಳಿ ಇರುತ್ತೆ ನಮ್ಮ ಕಡೆ, ಅಷ್ಟು ಚಳಿ ಇವಾಗಿದೆ. 3 ಗಂಟೆಗೆ ಬಂದಿದ್ದೀವಿ ಅಂದರೂ ಕೂಡ ಇಷ್ಟೊಂದು ಚಳಿ ಆಗಿದೆ. ಮಧ್ಯಾಹ್ನ ಇಷ್ಟೊಂದು ಚಳಿ ಇದೆ. ಟೆಂಪ್ರೇಚರ್ 10 ಇದೆ ಅಂತ ಅನಿಸುತ್ತೆ, 10ಕ್ಕಿಂತ ಕಡಿಮೆ ಇದೆ ಅಂತ ಅನಿಸುತ್ತೆ ನೋಡಿ. ಪೊಲೀಸ್ ಸಾಹೇಬರು ಬರ್ತಾ ಇದ್ದಾರೆ. ಬನ್ನಿ ಇನ್ನೂ ಸ್ವಲ್ಪ ದೂರದಿಂದ ತೋರಿಸ್ತೀನಿ ನಿಮಗೆ.
ಏರ್ಪೋರ್ಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತನ್ಮಯ್ ಮಾಡ್ತಾ ಇದ್ದಾನೆ ವಿಡಿಯೋ ಕೂಡ, ಅವನು ಯೂಟ್ಯೂಬ್ ಮಾಡ್ತಾ ಇದ್ದಾನಂತೆ. ಬಾಗಲಕೋಟೆ ಹುಡುಗ ತನ್ಮಯ್. ಹೌದಲ್ಲ, ಅಲ್ಲಿ ಹೋಗೋಣ ಬರೀ ಸರ್, ಅಲ್ಲಿಂದ ಮಾಡೋಣ, ಚೆನ್ನಾಗಿ ಕಾಣುತ್ತೆ. ಗಾರ್ಡನ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಇಲ್ಲ, ಪಾರ್ಕಿಂಗ್ ಏರಿಯಾ ಇದು. ಏರ್ಪೋರ್ಟ್ ಮುಂದುಗಡೆ ಪಾರ್ಕಿಂಗ್ ಏರಿಯಾ ಇದೆ, ಬೈಕು ಕಾರು ಪಾರ್ಕ್ ಮಾಡೋದಕ್ಕೆ ಇಟ್ಟಿದ್ದಾರೆ. ಹೂಗಳನ್ನು ನೆಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಾ ಈ ರೀತಿಯಾಗಿದೆ. ಏರ್ಪೋರ್ಟ್ ನೋಡ್ತಾ ಇದ್ದರೆ ರಾಮ ಮಂದಿರ ನೋಡಿದಾಗೇ ಅನಿಸುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ರಾಮ ಮಂದಿರ ರೀತಿಯಲ್ಲೇ ಅದೇ ಒಂದು ರಾಮ ಮಂದಿರಿಗೆ ಬಳಸಿರುವಂಥ ಕಲ್ಲಿನಿಂದನೇ ಈ ಒಂದು ಏರ್ಪೋರ್ಟನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾದ್ರೆ ದೂರಿಂದ ತೋರಿಸ್ತಾ ಇದ್ದೀನಿ. ಮುಂದುಗಡೆ ಗಾರ್ಡನ್ ಇದೆ, ಎಲ್ಲ ಇಲ್ಲಿ ಕೂತ್ಕೋಬೋದು. ಈಗ ನೋಡ್ತಾ ಇದ್ದಾರೆ ಗಾರ್ಡನ್ ಏರಿಯಾ. ಇನ್ನೂ ಸ್ವಲ್ಪ ದೂರ ತೋರಿಸ್ತೀನಿ. ಮೇಲುಗಡೆ ಕಳಸ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ರೀತಿಯಾಗಿದೆ. ಅಲ್ಲಿ ಮೇನ್ ಗೇಟು, ಇಲ್ಲೇನು ನೋಡ್ತಾ ಇದ್ದೀರಾ, ಹೊರಗಡೆ ಹೋಗುವಂಥದ್ದು ಎಕ್ಸಿಟ್ ಗೇಟ್ ಅದು. ಎಲ್ಲ ಬೈಕು ಕಾರ್ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಟ್ಯಾಕ್ಸಿ ಕೂಡ ಅವೈಲೇಬಲ್ ಇದೆ ಏರ್ಪೋರ್ಟ್ ಮುಂದುಗಡೆ. ನೋಡ್ತಾ ಇದ್ದೀರಾ ಅಯೋಧ್ಯ ಏರ್ಪೋರ್ಟ್ ಮುಂದುಗಡೆ ಇದ್ದೀನಿ. ಬಾಂಬೆಲಿಂದ ಬಂದಿರುವಂಥದ್ದು ನಾವು ಏರ್ಪೋರ್ಟ್ಲಿಂದ. ಖಾಲಿ ಇದೆ, ಭಾಳಷ್ಟು ಜನ ಇಲ್ಲ ಇವಾಗ, ಯಾಕೆಂದರೆ ಟೈಮಿಂಗ್ಸ್ ಮೇಲೆ ಇದ್ದಾವೆ. ಭಾಳಷ್ಟು ಈಗ ಏರ್ಪೋರ್ಟು ರಶ್ ನಡೆಯೋದಿಲ್ಲ. ನೈಟ್ ಲ್ಯಾಂಡಿಂಗ್ ಕೂಡ ಇದೆ ಸ್ನೇಹಿತರೆ, ನೈಟ್ ಕೂಡ ಬರ್ಬೋದು. ಹೈದರಾಬಾದ್ ಡೈರೆಕ್ಟ್ ಫ್ಲೈಟ್ ಇಲ್ಲ, ಬೆಂಗಳೂರು ಕೂಡ ಡೈರೆಕ್ಟ್ ಫ್ಲೈಟ್ ಇಲ್ಲ. ಬಾಂಬೆಲಿಂದ ಡೈರೆಕ್ಟ್ ಇದೆ ಮತ್ತು ಡೆಲ್ಲಿಯಿಂದ ಕೂಡ ಡೈರೆಕ್ಟ್ ಫ್ಲೈಟ್ ಇದ್ದಾವೆ, ಅಲ್ಲಿಂದ ಕೂಡ ನೀವು ಬರ್ಬೋದು ಡೈರೆಕ್ಟಾಗಿ. ಇನ್ನು ಇಡೀ ಫ್ಲೈಟಲ್ಲಿ 3 ಕನ್ನಡಿಗರು ಬಂದಿರೋದು ಕರ್ನಾಟಕದಿಂದ. ಇಲ್ಲೇನು ನೋಡ್ತಾ ಇದ್ದೀರಿ, ಇವರು ಬಾಗಲಕೋಟೆ ಅವರು ತನ್ಮಯ್ ಅಂತ. ಇವರು ಯೂಟ್ಯೂಬ್ ಮಾಡ್ತಾರೆ ನಮ್ಮಂಗೆ. ಇನ್ನೂ ಕೂಡ ನಡೀತಾ ಇದೆ ಕೆಲಸ. ಮೇಲ್ಗಡೆ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ ಏರ್ಪೋರ್ಟ್ ಮೇಲ್ಗಡೆ, ನಿಮಗೆ ನೋಡ್ತಾ ಇರ್ಬೋದು. ಮೇಲ್ಗಡೆ ಲೈಟಿಂಗ್ಸನ್ನು ಹಾಕ್ತಾ ಇದ್ದಾರೆ, ನೈಟ್ ಇನ್ನೂ ಚೆನ್ನಾಗಿ ಕಾಣಲಿ ಅಂತ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಏರ್ಪೋರ್ಟು. ಫೈಜಾಬಾದಲ್ಲಿರುವಂಥದ್ದು ಅಯೋಧ್ಯೆ ಏರ್ಪೋರ್ಟು, ಫೈಜಾಬಾದ್ನಲ್ಲಿ ಇರುವಂಥದ್ದು ಏರ್ಪೋರ್ಟ್ ಇದು. ರಾಮ ಮಂದಿರದಿಂದ 9 ಕಿಲೋಮೀಟ್ರ್ ಆಗ್ಬೋದು ಹತ್ರ. ಏರ್ಪೋರ್ಟಿಂದ ರಾಮ ಮಂದಿರಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಇವಾಗ ರಾಮ ಮಂದಿರ ಕಡೆ ಹೋಗೋಣ.